ನಮಸ್ಕಾರ ವೀಕ್ಷಕರೇ, ಇಂದು ನಡೀತಾ ಇರುವಂತಹ ಬಜೆಟ್ ಮಂಡನೆಯಲ್ಲಿ ನಮ್ಮ ರಾಷ್ಟ್ರದ ಬಜೆಟ್ ಮಂಡನೆಯಲ್ಲಿ ಮೊದಲನೇ ಬಜೆಟ್ ಮಂಡನೆಯಲ್ಲಿ ಜನರ ನಿರೀಕ್ಷೆಗಳು ಏನೇನಿದಾವೆ. ನಾನು ತಮ್ಮನಲ್ಲಿ ಕೊಟ್ಟಿದ್ದೀನಿ BPL ರೇಷನ್ಸ್ ಕಾರ್ಡ್ಗಾರರಿಗೆ 1 ಲಕ್ಷ ರೂಪಾಯಿ ಸಿಗ್ಬಹುದು. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕಾದಿರುವಂತದ್ದು. ರೈತರಲ್ಲಿ BPL ರೇಷನ್ ಕಾರ್ಡ್ಗಳನ್ನ ಹೊಂದಿದವರು ಕೂಡ ಸಿಕ್ಕಾಪಟ್ಟೆ ಜನರಿದ್ದಾರೆ. ಪಹಣಿಯನ್ನ ಹೊಂದಿರೋರು ಅಂದ್ರೆ ರೈತರಂತ ಪ್ರೂಫ್ ಇರುವವರು ಕೂಡ ಸಾಕಷ್ಟು ಫಲಾನುಭವಿಗಳು ಇದ್ದಾರೆ. ಅವರು ಇದೇನಾದ್ರೂ ಜಾರಿಗೆ ಬಂದ್ರೆ ಎರಡು ಒಂದು ಲಾಟ್ರಿ ಹೊಡೆದ್ ಬಿಡ್ತಾರೆ. ಇಲ್ಲಿ ಎರಡು BPL ರೇಷನ್ಸ್ ಕಾರ್ಡ್ಗಳಲ್ಲಿ 1 ಲಕ್ಷ ರೂಪಾಯಿ, ಮತ್ತೆ ಇಲ್ಲಿ ಪಹಣಿ ಒಂದು ಮುಖಾಂತರ, ರೈತರ ಮುಖಾಂತರ ಒಂದು PM ಕಿಸಾನ್ ಯೋಜನೆ ಮುಖಾಂತರ 12,000 ರೂಪಾಯಿ ಪ್ರತಿ ವರ್ಷನೂ ಕೂಡ ಸಿಗುವಂತಹ ಚಾನ್ಸಸ್ ಇದೆ. ನೋಡೋಣ ಈ ಒಂದು ರೈತರಿಗೆ ಹೆಚ್ಚಳ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಈ ಒಂದು BPL ರೇಷನ್ಸ್ ಕಾರ್ಡ್ದಾರರಿಗೆ 1 ಲಕ್ಷ ರೂಪಾಯಿ ಕೊಡುವಂತಹ ಚಾನ್ಸಸ್ ಇದೆನಾ ಈ ಒಂದು ಬಜೆಟ್ ನಲ್ಲಿ ಮಂಡನೆ ಮಾಡ್ತಾರಾ? ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳ್ತಾ ಇರುವಂತದ್ದು, ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿಯನ್ನ ಚರ್ಚೆ ಮಾಡೋಣ. ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ ಬಂದ್ಬಿಡ್ತೀನಿ. ಇಲ್ಲಿ 1 ಲಕ್ಷ ರೂಪಾಯಿ ಸಿಗ್ತಾ ಇದೆ ಅಂತ ನೀವು ಯಾವ ಒಂದು ನಿಮ್ಮ ಹತ್ರ ಪ್ರೂಫ್ ಇದೆ, ಯಾವ ಒಂದು ಕಾರಣಕ್ಕಾಗಿ ಹೇಳ್ತಾ ಇದ್ದೀರಾ ಅಂತ ನೀವು ಸಹಜವಾಗಿ ಕೇಳಬಹುದು. ಇಲ್ಲಿ ನೋಡಿ ನ್ಯೂಸ್ 18 ನಲ್ಲಿನೇ ಬರ್ತಾ ಇರುವಂತದ್ದು. ಇಲ್ಲಿ ನ್ಯೂಸ್ ಚಾನಲ್ಗಳಲ್ಲೇ ಹೇಳ್ತಾ ಇರುವಂತದ್ದು. ನಾನು ನಿಮ್ಗೆ ಮೊದಲು ಹೇಳಿದ್ದೀನಿ, ಈಗಾದ್ರೂ ಹೇಳಿದ್ದೀನಿ. ಮೇಲ್ಗಡೆಯಿಂದ ಇನ್ಫಾರ್ಮೇಶನ್ ಏನ್ ಬರುತ್ತೆ ಅದೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನ್ಯೂಸ್ ಚಾನಲ್ ಅವರು ಕೂಡ ಹೇಳ್ತಾ ಇರುವಂತದ್ದು, ಎಲ್ಲರೂ ಕೂಡ ಇದನ್ನೇ. ಈಗ 1 ಲಕ್ಷ ರೂಪಾಯಿ ಸಿಗ್ತದೆ ನಿಮಗೆ ಬರತ್ತೇನೆ ಅಂತ ನಾನು ಹೇಳ್ತಾ ಇಲ್ಲ, ಬರುವಂತಹ ಚಾನ್ಸಸ್ ಇದೆ. ಮಂಡನೆ ಮಾಡೋದಂತಹ ಚಾನ್ಸಸ್ ಒಂದು 50% ಇಲ್ಲ, ಮಾಡಬಹುದು ಅಂತ ಇದೆ. ಮಾಡಿಲ್ಲನೂ ಕೂಡ ಮಾಡ್ತಾರಂತಾನು ಹೇಳ್ತಾ ಇಲ್ಲ, ಮಾಡಬಹುದು. ಆದ್ರೆ PM ಕಿಸಾನ್ ಯೋಜನೆ ಹೆಚ್ಚಳ ಮಾಡುವಂತಹ 100% ಒಂದು 90% ಆದ್ರೂ ಚಾನ್ಸಸ್ ಇದೆ. ನೋಡೋಣ ಇವತ್ತು ಹೆಚ್ಚು ಮಾಡ್ತಾರಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ BPL ರೇಷನ್ಸ್ ಕಾರ್ಡ್ದಾರರಿಗೆ ವಾರ್ಷಿಕವಾಗಿ 1 ಲಕ್ಷ ನೆರವು ಸಾಧ್ಯತೆ ಅಂತ ನ್ಯೂಸ್ 18 ಅವರು ಕೊಟ್ಟಿರುವಂತದ್ದು. BPL ರೇಷನ್ಸ್ ಕಾರ್ಡ್ಗಳು ನಮ್ಮ ರಾಜ್ಯದಲ್ಲಿನೇ ತುಂಬಿದ್ದಾರೆ, ಇನ್ನು ನಮ್ಮ ದೇಶದಲ್ಲಿ ಎಷ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ 1 ಲಕ್ಷ ರೂಪಾಯಿ ಕೊಟ್ರೆ ಪ್ರತಿ ತಿಂಗಳು ಒಂದು ವರ್ಷಕ್ಕೂ ಸಾಕಷ್ಟು ಅಮೌಂಟ್ ನಮ್ಮ ದೇಶದ ಹೊರೆ ಬೀಳುತ್ತೆ. ಅದಕ್ಕೋಸ್ಕರ ಈ ಒಂದು ಯೋಜನೆ, ಈ ಒಂದು 1 ಲಕ್ಷ ರೂಪಾಯಿ ಕೊಡೋದು ಬರ್ಬೇಕಾ ಬೇಡವಾ, ಆದಷ್ಟು ಹಣ ಅಂದ ಬಳಿಕ ಜನರು ಬರ್ಲಿನೇ ಅಂತ ಕಾಯ್ತಾ ಇದ್ದಾರೆ. ಕಾಯ್ತಾರೂ ಕೂಡ ದೇಶದ ಬಗ್ಗೆ ಯಾರು ಕೂಡ ವಿಚಾರ ಮಾಡಲ್ಲ. ದೇಶದ ಬಗ್ಗೆ ವಿಚಾರ ಮಾಡಿದ್ರೆ ಈ 1 ಲಕ್ಷ ರೂಪಾಯಿ ಬೇಡ ಅಂತಾನೆ ಎಲ್ಲರೂ ಕೂಡ ಹೇಳೋದು. ಯಾಕಂದ್ರೆ ದೇಶಕ್ಕೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಹೊಡೆತ ಬೀಳುತ್ತೆ. ಇದ್ರ ಬದಲಾಗಿ ಸಾಕಷ್ಟು ಸ್ಕೀಮ್ಗಳನ್ನ ಮೋದಿ ಸರ್ಕಾರ ತಂದಿರುವಂತದ್ದು. ಅದೇ ರೀತಿಯಾದಂತಹ ಸ್ಕೀಮ್ಗಳನ್ನ ಮತ್ತೆ ಮತ್ತೆ ತರಲಿ. ಈಗಾಗಲೇ ಮನೆ ಕಟ್ಟುವವರಿಗೆ 3 ಲಕ್ಷ ರೂಪಾಯಿ ಕೊಡ್ತಾ ಇದ್ರು, 7 ಲಕ್ಷಕ್ಕೆ ಹೆಚ್ಚಳ ಮಾಡಿರುವಂತದ್ದು. ಮತ್ತೆ ಇದು ಆಯುಷ್ಮಾನ್ ಕಾರ್ಡ್ ನಲ್ಲಿ 5 ಲಕ್ಷದಿಂದ 10 ಲಕ್ಷಕ್ಕೆ ಏರಿಕೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. 5 ಲಕ್ಷ ಆದ್ರೂ ಕೊಡ್ತಾರಲ್ವಾ, ಆಯುಷ್ಮಾನ್ ಕಾರ್ಡ್ ಗೊತ್ತಿದೆ ಅಲ್ವಾ ನಿಮ್ಗೆ. ಸಾಕಷ್ಟು ಫಲಾನುಭವಿಗಳು ಯೂಸ್ಫುಲ್ ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ನಾನು ಮೂಗ ಕೂಡ ಆಪರೇಷನ್ ಆಗಿತ್ತು. ರಿಯಲ್ ಆಗಿರುವಂತಹ ಮಾಹಿತಿ ಹೇಳ್ತಾ ಇದ್ದೀನಿ. ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ನಾನು ಮೂಗ್ ಆಪರೇಷನ್ ಆಗಿತ್ತು. ನಾನು ಕೂಡ ಸ್ವತಃ ಆಯುಷ್ಮಾನ್ ಕಾರ್ಡ್ ನಲ್ಲಿ ಆಪರೇಷನ್ ಮಾಡ್ಕೊಂಡಿರುವಂತದ್ದು. ನಂದು 30,000ರಿಂದ 40,000 ರೂಪಾಯಿ ಖರ್ಚಾಗಿತ್ತು. ಅದು ಸರ್ಕಾರವೇ ಕೊಟ್ಟಿರುವಂತದ್ದು. ನಮ್ದು ಕೂಡ BPL ರೇಷನ್ಸ್ ಕಾರ್ಡ್ ಕಣ್ರಿ. ಇದಕ್ಕಿದ್ದಂತೆ ಹೇಳ್ತಾ ಇದ್ದೀನಿ, ನಂಬೋದು ಬಿಡೋದು ನಿಮ್ಮ ಅರ್ಜಿ. ಈಗ ಈ ಒಂದು ಆಯುಷ್ಮಾನ್ ಕಾರ್ಡ್ 5 ಲಕ್ಷವರೆಗೂ ಕೂಡ ನೀವು ಯಾರು ಬೇಕಾದ್ರೂ ಕೂಡ BPL ದಾರರು ಪಡಿಬಹುದು. ಮತ್ತೆ APL ದಾರರು 3 ಲಕ್ಷವರೆಗೂ ಕೂಡ ಪಡಿಬಹುದು. ಅದನ್ನ APL ದವರಿಗೆ 6 ಲಕ್ಷದವರೆಗೂ ಕೂಡ ಹೆಚ್ಚು ಮಾಡುವಂತಹ ಚಾನ್ಸಸ್ ಇದೆ. ಮತ್ತೆ BPL ರೇಷನ್ ಕಾರ್ಡ್ ದಾರರಿಗೆ 5 ಲಕ್ಷ ಏನಿದೆ ಅದು 10 ಲಕ್ಷದವರೆಗೂ ಕೂಡ ಏರಿಕೆ ಮಾಡುವಂತಹ ಚಾನ್ಸಸ್ ಇದೆ. ನಿಮ್ದು ಯಾವುದೇ ಒಂದು ಆರೋಗ್ಯ ಹಾನಿ ಆಗಿರಲಿ, ನೀವು 5 ಲಕ್ಷದವರೆಗೂ ಕೂಡ ಸದ್ಯದಲ್ಲಿ ನೀವು ಒಂದು ಫ್ರೀ ಆಗಿ ಸರ್ಕಾರದ ಸೌಲಭ್ಯವನ್ನ ಪಡಿಬಹುದು. ಅದಕ್ಕೆ ಇಂತಿಷ್ಟೇ ಅಂತ ಒಂದು ಆಸ್ಪತ್ರೆಗಳಿದಾವೆ. ನೀವು ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಮಾಡಿಸ್ಕೋಬೇಕಂತೇನಿಲ್ಲ. ಹೊಸ ಏನು ಇಂಪಾರ್ಟೆಂಟ್ ಅಂದ್ರೆ ಎಲ್ಲನೂ ಕೂಡ ನಿಮ್ಗೆ ಸಿಗುವಂತಹ ಆಸ್ಪತ್ರೆಗಳಿಗೆ ಹೋಗ್ಬೋದಾಗಿರತ್ತೆ. ಅಂತಹ ಆಸ್ಪತ್ರೆಗಳಿಗೂ ಕೂಡ ಇವ್ರು ಕೊಟ್ಟಿದ್ದಾರೆ ಚಾನ್ಸು, ಅಲ್ಲಿ ಕೂಡ ನೀವು ಹೋಗಿ ಮಾಡ್ಕೋಬಹುದಾಗಿರುತ್ತೆ. ಅದಕ್ಕೆ ಇಂತಿಷ್ಟೇ ಅಂತ ಇದಾವೆ. ಆ ಒಂದು ಆಸ್ಪತ್ರೆಗಳು ಯಾವ್ಯಾವ ಇದಾವೆ ಅನ್ನೋದನ್ನ ಲಿಸ್ಟ್ ಮಾಡಿ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ಈ ಒಂದು ಬಜೆಟ್ ನಲ್ಲಿ ಏನ್ ಮಂಡನೆ ಮಾಡ್ತಾರೆ ಅದನ್ನ ನಾವು ನೋಡೋಣ ಇವತ್ತು ಕಾಯ್ಕೊಂಡು. 1 ಲಕ್ಷ ರೂಪಾಯಿ ಸಿಗತ್ತೋ ಇಲ್ವೋ ಅನ್ನೋದು ಡೌಟು. ಆದ್ರೆ PM ಕಿಸಾನ್ ಯೋಜನೆಯಲ್ಲಿ ಹೆಚ್ಚಳ ಆಗುವಂತಹ ಚಾನ್ಸಸ್ ಇದೆ. ಈಗಾಗಲೇ ಎಷ್ಟು ಕೊಡ್ತಾ ಇದ್ರು ಅಂದ್ರೆ 11 ಕೋಟಿಗಿಂತ ಹೆಚ್ಚಿನ ರೈತರಿಗೆ ಕೊಡ್ತಾ ಇದ್ರು. ಮೊನ್ನೆ 17ನೇ ಕಂತಿನ ಹಣ ಕೂಡ ರಿಲೀಸ್ ಆಯ್ತು ಕಣ್ರಿ. ಎಷ್ಟು 9,30,00,000 ಫಲಾನುಭವಿಗಳಿಗೆ ರಿಲೀಸ್ ಆಗಿದೆ, 20,000 ಕೋಟಿ ಹಣ.
ಸಾಕಷ್ಟು ಫಲಾನುಭವಿಗಳಿಗೆ ಅಂದ್ರೆ ಆಲ್ಮೋಸ್ಟ್ ಆಲ್ 90% ಫಲಾನುಭವಿಗಳಿಗೆ ಒಂದು ಬಟನ್ ಒತ್ಬಿಡ್ತಾರೆ ಅವರು. ಸೊ 2 ದಿನಲ್ಲೇ ಜಮಾ ಆಗತ್ತೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಯಾಕೆ ಆಗ್ತಾ ಇಲ್ಲ, ಈ ಒಂದು ಕ್ವಶನ್ ನನ್ನ ತಲೆ ಅಂತೂ ಸಿಕ್ಕಾಪಟ್ಟೆ ಉಂಟಾಗ್ತಾ ಇರುವಂತದ್ದು. ಜನರಿಂದನೂ ಕೂಡ ಈ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಸೊ ಜನರ ಪರವಾಗಿನೇ ನಿಂತು ಮಾತಾಡ್ಬೇಕಾಗತ್ತೆ. ಸೊ ಇಲ್ಲಿ ಈ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇರುವಂತದ್ದು, ಈಗಾಗಲೇ 5 ವರ್ಷಗಳ ಕಾಲ ನಾವು 100% ನಡೆಸ್ತೇವೆ, ಮುಂದಾದ್ರೂ ನಡೆಸ್ತೇವೆ ಅಂತ ಹೇಳ್ತಾ ಇರುವಂತದ್ದು, ಈಗ ಯಾಕೆ ಕೊಡ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಕ್ವಶನ್ ಉಂಟಾಗ್ತಾ ಇದೆ. ಸೊ ನಮಗೂ ಕೂಡ ಆಗ್ತಾ ಇದೆ, ಯಾಕಂದ್ರೆ ಕಾಯ್ದು ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಜನರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರ ಮೇಲಲ್ಲ ನಮ್ಮ ಮೇಲೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ನೀವು ಸರ್ಕಾರಕ್ಕೆ ಕೇಳಬೇಕು, ಸರ್ಕಾರಕ್ಕೆ ಆಕ್ರೋಶವನ್ನ ಪ್ರತಿಭಟನೆಯನ್ನ ಮಾಡಿ ಕೇಳಬೇಕಾಗತ್ತೆ. ಸೊ ನಮಗ್ ಕೇಳಿದ್ರೆ ನಾವೇನ್ ಹೇಳೋಣ, ಮೇಲ್ಗಡೆಯಿಂದ ಅವ್ರು ಏನ್ ಇನ್ಫಾರ್ಮೇಶನ್ ಹೇಳ್ತಾರೆ ಸೊ ನಾವು ಅದನ್ನೇ ಹೇಳ್ತೀವಿ ವೀಕ್ಷಕರೇ. ಸೊ ನಿಜವಾಗಿರುವಂತಹ ಅವ್ರು ಹೇಳಿರುವಂತಹ ಇನ್ಫಾರ್ಮೇಶನ್ನೇ ಕೊಡ್ತಾ ಇರ್ತೀವಿ. ಸೊ ನೀವು ನಂಬ್ತಿರೋ ಬಿಡ್ತಿರೋ ನಿಮ್ ಮೇಲೆ ಬಿಟ್ಟಿರುವಂತದ್ದು. ಸೊ ಇದಾದ್ಮೇಲೆ ಈಗ PM ಕಿಸಾನ್ ಯೋಜನೆ ಎಷ್ಟು 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಬಿಡ್ತಾ ಇದ್ರು. ಟೋಟಲ್ ಆಗಿ ವಾರ್ಷಿಕವಾಗಿ 6,000 ಹಣ ಬಿಡ್ತಾ ಇದ್ರು. ಸೊ ಈಗ ನೋಡೋಣ 2 ತಿಂಗಳಿಗೊಮ್ಮೆ ಬಿಡ್ತಾರ, 2,000 ರೂಪಾಯಿ ಬಿಟ್ರೆ 1,200 ರೂಪಾಯಿ ಆಗುತ್ತೆ. ಸೊ ನೋಡೋಣ ಎಷ್ಟು ತಿಂಗಳಿಗೊಮ್ಮೆ ಬಿಡ್ತಾರೆ, ಎಷ್ಟು ಹಣ ಹೆಚ್ಚು ಮಾಡ್ತಾರೆ. ಸೊ ಎಲ್ಲನೂ ಕೂಡ ಇವತ್ತು ಬಜೆಟ್ ಮಂಡನೆಯಲ್ಲಿ ತೀರ್ಮಾನ ಆಗೋದಿದೆ. ಸೊ ಇವತ್ತೇ ಮುಕ್ತಾಯವಾಗುತ್ತೆ, ಏನೇನಿದೆ ಏನೇನಿಲ್ಲ. ಸೊ ಎಲ್ಲನೂ ಕೂಡ ಅವ್ರು ಏನ್ ಹೇಳ್ತಾರೆ ಎಲ್ಲನೂ ಪಿನ್ ಟು ಪಿನ್ ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಬಜೆಟ್ ಮಂಡನೆ ಆದ ತಕ್ಷಣವೇ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆಯಾ. ಸೊ ನ್ಯೂಸ್ 18 ನಲ್ಲಿನೇ ಹೇಳ್ತಾ ಇರುವಂತದ್ದು. ಸೊ PM ಕಿಸಾನ್ ಯೋಜನೆ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ, 1 ಲಕ್ಷ ರೂಪಾಯಿ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಸೊ ಇದ್ರ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಸೊ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ವೇಟ್ ಮಾಡಿ ಇನ್ನೊಂದು ತಿಂಗಳು. ಸೊ ಜುಲೈನಲ್ಲಿ ಎಂಡ್ ವರೆಗೂ ಕೂಡ ವೇಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಜಮಾ ಆಗತ್ತೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ. ಸೊ ನಮಗೂ ಕೂಡ ಸಾಕಾಗ್ಬಿಟ್ಟಿದೆ. ಸೊ ಏನು ಅಮೌಂಟ್ ಹೋಗ್ತಾನೆ ಇಲ್ಲ, ಹೆಚ್ಚು ಜನರಿಗೆ ಬರೀ 1 ಲಕ್ಷನೋ 2 ಲಕ್ಷನೋ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು ಜನರಿಗೆ. ಸೊ ಅದು ಎಲ್ಲಿ ಹತ್ತೋದು ಯಾರಿಗೂ ಕೂಡ ಆದಷ್ಟು ಮೊದಲು ಏನ್ ಹಾಕ್ತಾ ಇದ್ರು 10 ಲಕ್ಷ 70 ಲಕ್ಷ ಆ ರೀತಿ ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ವೇಟ್ ಮಾಡಿ ಜನರಿಗೂ ಕೂಡ ಸಾಕಾಗ್ಬಿಟ್ಟಿದೆ. ಸೊ ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಏನ್ ಮಾತಾಡೋದು ಬೇಡ. ಸೊ ಈ ಒಂದು ಜುಲೈ ವರೆಗೂ ಕೂಡ ವೇಟ್ ಮಾಡೋಣ, ನೋಡೋಣ ಏನಾಗುತ್ತೆ ಏನಿಲ್ಲ ಅನ್ನೋದನ್ನ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಎಂಡ್ ವರೆಗೂ ಕೂಡ ನೋಡೋಣ. ಸೊ ಇದಿಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.